Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮನ್ನ ತಾಯಿ ಸ್ಥಾನದಲ್ಲೇ ನೋಡ್ತಿದ್ದೀನಿ ಅತ್ತೆ. ನನಗಾದ್ರೂ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳಿ? ನಂಗೆ ಅಮ್ಮ ಇದ್ದಿದ್ರೆ ಈಗ ನನ್ನ ಜೀವನದಲ್ಲಿ ಏನೇನು ನಡೀತಿದೆ ಅಂತ ಪ್ರತಿಯೊಂದನ್ನು ಅಮ್ಮನ ಹತ್ರ ಹೇಳ್ಕೊತಾ ಇತ್ತು. ನಾನಿದ್ದೀನಿ ಶ್ರಾವಣಿಯಮ್ಮ. ಇನ್ಮೇಲೆ ನಾನು ಉಸಿರಿರೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊಳ್ಳಿ. ಹೇಳ್ಕೊತೀನಿ ಅತ್ತೆ. ಇವತ್ತಿನವರೆಗೂ ನನ್ನ ಮನಸ್ಸಲ್ಲೇ ಎಲ್ಲಾನು ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಒತ್ತಾಡ್ತಾ ಇದ್ದೆ. ಆ ಸತ್ಯನೆಲ್ಲ ನಾನಿವತ್ತು ನಿಮ್ಮ ಹತ್ರ ಹೇಳ್ಕೊತೀನಿ. ನನಗೆ ಸುಬ್ಬು ಮೇಲೆ ಪ್ರೀತಿ ಬಂದಿದೆ ಅಂತ ಗೊತ್ತಾಗಿದ್ದೆ ಸಾಲಿಗ್ರಾಮದಲ್ಲಿ. ಕಾಡೋ ಕಟ್ಟಡ ತಪ್ಪಿಸಿ ತಾಯಿಗೆ ಪುನರ್ಜನ್ಮ ಕೊಡ್ತಾನೆ. ಆ ಹುಡುಗ ಸುಬ್ಬು. ಮೇಡಮ್ ಯಾರು ಹೇಳಿದ್ರು ನಿಮ್ಮ ಹುಡುಗ ರೆಡಿ ಆಗಿಲ್ಲ ಅಂತ? ಅಲ್ಲ ನೋಡಿ, ನಾನು ಮದುವೆ ಆಗ್ತಿರೋ ಹುಡುಗ ಸುಬ್ಬು ಅಲ್ಲ ಅಂತ ನನಗೆ ಗೊತ್ತಾದಾಗ ನನ್ನ ಹೃದಯನೇ ಹೊಡೆದೋಗಿತ್ತು ಅತ್ತೆ. ಈ ಬದುಕೆ ನನಗೆ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಸುಬ್ಬು ನನ್ನ ಪ್ರಾಣ ಅಂತ ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ಅಪ್ಪನ ಮುಂದೆ ನಿಂತು ಈ ಮದ್ವೆ ನನಗೆ ಇಷ್ಟ ಇಲ್ಲ ಅನ್ನೋ ಧೈರ್ಯ ನನಗಿರ್ಲಿಲ್ಲ. ಅದಾದ್ಮೇಲೆ ಸುಬ್ಬು ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಅಂತ ಈ ನಿರ್ಧಾರ ತಗೊಂಡೆ ಅತ್ತೆ. ಸುಬ್ಬುಗೋಸ್ಕರ ನನ್ನ ಜೀವನೇ ಬಿಡ್ತೀನಿ ಹೊರತು ಸುಬ್ಬುನ್ ಮಾತ್ರ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ಅವತ್ತು ಸುಬ್ಬು ಜೊತೆ ನನ್ನ ರಿಸೆಪ್ಷನ್ಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಅವ್ರಿಗೂ ಮತ್ತೆ ಶ್ರೀವಲ್ಲಿಗೂ ಮದುವೆ ಫಿಕ್ಸ್ ಆಗಿದೆ ಅಂತ. ಆ ಮದುವೆ ಆದರೆ ಮಾತ್ರ ವರಲಕ್ಷ್ಮಿ ಮದುವೆನೂ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅತ್ತೆ. ಶ್ರೀವಲ್ಲಿ ಜೀವನ ಹಾಳಾಗ್ಲಿ ಅಂತ ಆಗಲಿ, ವರನ್ ಮದುವೆ ನಿಲ್ಲಿ ಅಂತ ಆಗಲಿ ನಾನು ಯಾವತ್ತೂ ಬಯಸಿರಲಿಲ್ಲ ಅತ್ತೆ. ಅಯ್ಯೋ, ನೀವೇನು ಅಂತ ನನಗೆ ಗೊತ್ತಿಲ್ವಾ ಶ್ರಾವಣಿಯಮ್ಮ? ನೀವ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸ್ತವ್ರಲ್ಲ. ಆದ್ರೆ ನಾನೇ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಈ ಆಳಾದ ಬುದ್ಧಿಗೆ ನನ್ಗೆ ಏನು ತೋಚಲೇ ಇಲ್ಲ. ಆಗ ನನ್ನ ಮಗಳಾಗ್ಲಿ ಆ ಕಾಂತಮ್ಮ ಆಗ್ಲಿ ನಿಮ್ ವಿರುದ್ಧ ಮಾತಾಡುವಾಗ ಏನು ಯೋಚನೆ ಮಾಡ್ದೆ, ಏನೇನೋ ಅನ್ಬಿಟ್ಟೆ ಅವ್ರ ಜೊತೆ ಸೇರ್ಕೊಂಡು. ಅದಕ್ಕೆಲ್ಲ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂದ್ರೆ ನಿಮ್ ಜೊತೆಗಿರ್ಬೇಕು. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ನಾನು ನಿಮ್ಮ ಸಮಸ್ಯೆನೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ಬಗೆಹರಿಸ್ಬೇಕು. ಹೌದು ಶ್ರಾವಣಿಯಮ್ಮ, ನೀವೇ ಮನೆಗೆ ಕಾಲಿಟ್ಟಾಗ್ಲಿಂದನು ಏನೇನಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವತ್ತವರೆಗೂ ಒಂದ್ ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಇನ್ಮೇಲೆ ನಿಮ್ ಜೊತೆಯಾಗಿ ನಿಮ್ಮ ಅತ್ತೆ ನಾನಿದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.